ಕಡಲೆ ನಾಡಲ್ಲಿ ಅಳತೆಗಿಡದವರು ಬಿಸಿಜಾಲದಲ್ಲಿ ಮನ ವಿರಳ ತೊಲಗಿಸುವ ದೀವಿಗೆಯ ಬೆಳೆದಾಗ ಸತ್ಯ ದೀಪಗಳ ದೀಪ ಮುದ್ರಾಮ ಎಂಬಂತೆ ಸತ್ಯ ದೀಪವನ್ನ, ಜ್ಞಾನದ ದೀಪವನ್ನ, ಅಭಿವೃದ್ಧಿಯ ದೀಪವನ್ನ ಬೆಳೆದಂತಹ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ತಮ್ಮ ಜೋರು ಚಪ್ಪಾಳೆಗಳ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ EST ಆಧುನಿಕ ತಂತ್ರಜ್ಞಾನ ಮಾಡಿರುವಂತಹ ಉಯ್ಯಂಬಳ್ಳಿ ಹೋಬಳಿಯ ರೀಸರ್ವೆ ಅಂದ್ರೆ ಮರುಭೂಮಾಪನ ಯೋಜನೆಯ ಒಂದು ಕಿರುನೋಟದ ಪ್ರಸಾರವನ್ನು ವಿಡಿಯೋನ ಈಗ 8 ನಿಮಿಷದ ವಿಡಿಯೋನ ಪ್ರಸಾರ ಮಾಡಲಿದ್ದಾರೆ. ದಯಮಾಡಿ ಎಲ್ಲರೂ ಸಾರ್ವಜನಿಕತೆ ನೋಡಬೇಕು. ಇದು ಇಡೀ ದೇಶದಲ್ಲಿಯೇ ಪ್ರಥಮವಾಗಿ ಮಾಡಿರುವಂತಹ ತಂತ್ರಜ್ಞಾನ ಬಳಸಿ ಮಾಡಿರುವಂತಹ ರೀಸರ್ವೆಯ ವಿಡಿಯೋ ನಿಮ್ಮ ಮುಂದೆ ಈಗ. ಆಧುನಿಕ ಜಗತ್ತಿನಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಅನೇಕ ಮಹತ್ತರ ಬದಲಾವಣೆಗಳು, ಕ್ರಾಂತಿಕಾರಕ ಸುಧಾರಣೆಗಳು ಆಗುತ್ತಿವೆ. ಇದೇ ರೀತಿ ಸಾವಿರಾರು ವರ್ಷಗಳ ಇತಿಹಾಸವಿರುವ ರೈತರ ಜೀವನಾಡಿಯಾದ ಕಂದಾಯ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಇರುವ ಸುಮಾರು 150 ವರ್ಷಗಳಿಗೂ ಹಿಂದಿನ ಭೂ ದಾಖಲೆಗಳನ್ನು ಪ್ರಸ್ತುತ ಇರುವ ಆಧುನಿಕತೆಗೆ ಅನುಗುಣವಾಗಿ ತಂತ್ರಜ್ಞಾನ ಬಳಸಿ ನಿಖರವಾಗಿ ಸರ್ವೆ ಮಾಡಿ ದಾಖಲೆಗಳಲ್ಲಿ ವ್ಯಾಪಕ ಬದಲಾವಣೆ ಮಾಡುವ ದೂರದೃಷ್ಟಿಯಿಂದ ಘನ ರಾಜ್ಯ ಸರ್ಕಾರ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಹೋಬಳಿಯಲ್ಲಿ ಪ್ರಾಯೋಗಿಕವಾಗಿ ಮರು ಭೂಮಾಪನ ಯೋಜನೆಯನ್ನು ಜಾರಿಗೊಳಿಸಿದ್ದು, ಘನ ಸರ್ಕಾರ ರೈತರ ಹಕ್ಕು ಬಾಧ್ಯತೆಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ತೆಗೆದುಕೊಂಡ ಮಹತ್ವದ ನಿರ್ಧಾರಕ್ಕೆ ಉಯ್ಯಂಬಳ್ಳಿ ಮರು ಭೂಮಾಪನ ಕಾರ್ಯ ಜ್ವಲಂತ ಸಾಕ್ಷಿಯಾಗಿದೆ. ಪ್ರತಿಯೊಂದು ಜನ 1963ರಿಂದ 53 ಬ್ರಿಟಿಷರ್ ಕಾಲದಲ್ಲಿ ಬಿಟ್ರೆ ಜಿಲ್ಲೆಗೆ ಸರ್ವೆ ಆಗಿರಲಿಲ್ಲ. ರೈತರಿಗೆ ತಾಲೂಕು ಸಂಘವನ್ನು ಸಾಕಾಗೋಗಿತ್ತು. ಅದನ್ನ ಮನೆ ಬಾಗಿಲಿಗೆ ತಂದುಕೊಡ್ಬೇಕು ಅಂತ ಹೇಳ್ಬಿಟ್ಟು ಪಾಣಿಲೆ ದುರಸ್ತಿ ಮಾಡೋದು ಒಂದ್ ಕಡೆ, ಇನ್ನೊಂದ್ ಕಡೆ ತತ್ಕಾಲ ಕೋಟಿ ಅಂತ ಹಾಕೊಂಡು ಅದಕ್ಕೂ ತಿರ್ತಾ ಇದ್ರು. ಕೋಟಿ ಆಂದೋಲನ, ಕೋಟಿಗಳು ಮಾಡ್ಬೇಕು ಅಂತ ಒಂದ್ ಕಡೆ ಒಂದ್ ಪಾಣಿನ ಮುಟೇಶನ್ ಸ್ಕೆಚ್ಚು ಪ್ರತಿಯೊಂದು ಒಂದೇ ಪಾಣಿ ಬಿಡ್ಬೇಕು. ನಿಮ್ಗೆ ದೂರಸ್ಥಾಗಿರೋ ಸ್ಕೆಚ್ ಎಲ್ಲ ಪಾಣಿಗೆ ಬರ್ಬಿಡ್ತಾರ. ಆತರ ಹೊಸ ಕಾನ್ಸೆಪ್ಟ್ ಇಡೀ ದೇಶದಲ್ಲೇ ಇದೆ. ಮೊದಲನೇ ಬಾರಿಗೆ ನಾವು ಉಯ್ಯಂಬಳ್ಳಿ ಹೋಬಳಿ ಆಯ್ಕೆ ಮಾಡ್ಕೊಂಡು, ಅದರಲ್ಲೂ ಫಸ್ಟ್ ನಮ್ಮ ಉಯ್ಯಂಬಳ್ಳಿ ಪಂಚಾಯತಿನ ಆಯ್ಕೆ ಮಾಡ್ಕೊಂಡು ಎಲ್ಲಾರು ಕೂಡ ಅನುಕೂಲ, ಎಲ್ಲಾ ರೈತರಿಗೂ ಅನುಕೂಲ ಆಗ್ತಾರೆ. ಮಳೆ ಬಾಗಿಲಿಗೆ ಸರ್ಕಾರ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮನ 12ನೇ ತಾರೀಕು DCM DK ಶಿವಕುಮಾರ್ ಅವರು, ರಾಮಲಿಂಗಾರೆಡ್ಡಿ ಅವರು ಹಾಗೂ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು, ಇದ್ರ ಬಗ್ಗೆ ನಮ್ಮ ಸಂಸದರಾದ DK ಸುರೇಶ್ ಅವರು ಕೂಡ 16 ಬಾರಿ ಎಲ್ಲ ಇಲಾಖೆಗಳ ಜೊತೆ ಸಭೆ ನಡೆಸಿ ನಮ್ಮ ರೈತರು, ಕಡೆ ರೈತರು ಕೂಡ ಈಗ ಮೀನು ಬೆಳೆ ಬರ್ತಾರೆ, ಅವ್ರಿಗೆಲ್ಲ ಮಾಡ್ಕೊಡ್ತೀವಿ ಅಧಿಕಾರಿಗಳು. ಕಡೆ ರೈತರು ಕೂಡ ಅವ್ರ ಪಾಣಿ ಅವ್ರ ಕೈ ಸೇರ್ಬೇಕು, ಅಡಿಬಾರ್ದು. ಭೂಮಾಪನ ಇಲಾಖೆ ಮತ್ತು ಕಂದಾಯ ಇಲಾಖೆಗಳು ಒಂದೇ ನಾಣ್ಯದ 2 ಮುಖಗಳಂತೆ ಇದ್ದು, ರಾಜ್ಯದ ಹಿಡುವಳಿ ಜಮೀನುಗಳ ಅಳತೆ ಮಾಡಿ ಮೂಲ ದಾಖಲೆಗಳು ಮತ್ತು ನಕ್ಷೆಗಳನ್ನು ತಯಾರಿಸಿ ಸುಮಾರು 150 ವರ್ಷಗಳೇ ಕಳೆದಿವೆ. ಇಂದಿಗೂ ಅದೇ ಹಳೆಯ ಮೂಲ ಸರ್ವೆ ಮತ್ತು ರೀಸರ್ವೆ ದಾಖಲೆಗಳ ಆಧಾರದ ಮೇಲೆ ಭೂಮಾಪನ ಕಾರ್ಯ ನಿರ್ವಹಿಸಲಾಗುತ್ತಿದೆ. 150 ಹಳೆಯ ಸರ್ವೆ ದಾಖಲೆಗಳು ಹರಿದ, ಶಿಥಿಲಗೊಂಡ ಕಾಗದದ ರೂಪ